ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನೀವು ನೋಡ್ತಾ ಇರಬಹುದು ಈರುಳ್ಳಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು. ಈ ಈರುಳ್ಳಿಗೆ ಏನು ರೇಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇವತ್ತು ಸಾಟರ್ಡೆ, ನಾಳೆ ಯಶವಂತಪುರ ಮಾರ್ಕೆಟ್ಗೆ ರಜೆ ಇದೆ. ಇನ್ನು ಸೋಮವಾರ ಯಶವಂತಪುರ ಮಾರ್ಕೆಟ್ ಓಪನ್ ಆಗುತ್ತೆ. ಅಂದರೆ ನಿನ್ನ ಅರೈವಲ್ಸ್ ಜಾಸ್ತಿ ಬರ್ಬೋದಾ ಕಡಿಮೆ ಬರ್ಬೋದಾ ಅನ್ನೋದನ್ನ ನಾವು ಚೆಕ್ ಮಾಡಬೇಕಾಗತ್ತೆ. ಇವತ್ತಿನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡಿ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 12/7/2025 ಶನಿವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ರೈತರಿಗೆ ತಲುಪಿಸುವಂಥ ಸಹಾಯನ ಮಾಡಿ. ಯಾಕಂದರೆ ರೈತರು ಬೆಳೆದಿರುವಂತಹ ಬೆಳೆನ ಒಂದೊಳ್ಳೆ ರೇಟಿಗೆ ಮಾರಬೇಕು ಅಂದರೆ ಅದು ಯಶವಂತಪುರ ಮಾರ್ಕೆಟ್ಗೆ RMCಗೆ ತಗೊಬಂದರೆ ಅವರಿಗೊಂದು ಒಳ್ಳೆ ರೇಟ್ ಸಿಗತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 14 ರೂಪಾಯಿ ಕೆಜಿ ಇದೆ. 1400 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್. ಇದು ನೋಡಬಹುದು. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಇದಾಗಿದೆ. ಸೊ ಚೆಕ್ ಮಾಡಬಹುದು. ಇದು 14 ರೂಪಾಯಿ ಕೆಜಿ ಇದೆ. ಇದು ಒಂದು ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಯಲ್ಲಿ ಡ್ಯಾಮೇಜ್ ಇಲ್ಲ ನೋಡಬಹುದು. ಇದು 16 ರೂಪಾಯಿ ಕೆಜಿ ಇದೆ. 1600 ರೂಪಾಯಿ ಆಗುತ್ತೆ. ಸೊ ನಿಮಗೆ ಬಿಗ್ ಸೈಜಲ್ಲಿ ಆಗಿರ್ಬೋದು, ಮೀಡಿಯಮು, ಮುಕ್ಕಲು, ಸ್ಮಾಲ್ ಸೈಜಲ್ಲಿ ಎಲ್ಲ ಈರುಳ್ಳಿಲೂ ನೀವು ಗಮನಿಸಬೇಕಾಗತ್ತೆ. ಇದರಲ್ಲಿ ಡ್ಯಾಮೇಜ್ ಇಲ್ಲ, ಡ್ಯಾಮೇಜ್ ಕಡಿಮೆ ಇದೆ. ಇದು 16 ರೂಪಾಯಿ ಕೆಜಿ ಇದೆ. 1600 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು ಪ್ರತಿ ಕೆಜಿಗೆ ನಿಮಗೆ 16 ರೂಪಾಯಿಗೆ ಸಿಗ್ತಾ ಇದೆ. ಒಂದು ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ರೈತರು ನೋಡ್ತಿರುವಂತಹ ರೈತರು ನೀವು ಬೆಳೆದಿರುವಂತಹ ಬೆಳೆನ ಈ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ಇದು 17 ರೂಪಾಯಿ ಕೆಜಿ ಇದೆ. 1700 ರೂಪಾಯಿ ಆಗುತ್ತೆ. ನೋಡಬಹುದು ಇದು ಕೂಡ ನಿಮಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಮಾರ್ಕೆಟ್ನಲ್ಲಿದೆ. ಕರ್ನಾಟಕದ ಈರುಳ್ಳಿ ಮತ್ತು ಮಹಾರಾಷ್ಟ್ರ ಈರುಳ್ಳಿಯ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾನು ಅಪ್ಡೇಟ್ ಮಾಡಿದ್ದೀನಿ. ಇದು ಕೂಡ 17 ರೂಪಾಯಿ ಕೆಜಿ ಇದೆ. 1700 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಇದು ಕೂಡ 17 ರೂಪಾಯಿ ಕೆಜಿ ಇದೆ. 1700 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು. ನೋಡಬಹುದು ನೀವು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಇದು 18 ರೂಪಾಯಿ ಇದೆ ಒಂದು ಕೆಜಿಗೆ. ಒಂದು ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ನೋಡಬಹುದು ಇವತ್ತು ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಮಾರ್ಕೆಟ್ನಲ್ಲಿದೆ. ಸೊ ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ನೋಡಬಹುದು ಫ್ರೆಶ್ ಆಗಿದೆ, ಆದರೆ 19 ರೂಪಾಯಿ ಕೆಜಿ ಇದೆ. 1900 ರೂಪಾಯಿ ಕ್ವಿಂಟಲ್ ಆಗುತ್ತೆ. ನೋಡಬಹುದು 19 ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಇದೆ. 19 ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ. ಇದು ಕೂಡ 19 ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ. ಒಂದು ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ನೋಡಬಹುದು ಈರುಳ್ಳಿನ ನೀವು ಗಮನಿಸಬೇಕಾಗತ್ತೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಒಂದೊಳ್ಳೆ ರೇಟ್ ಇದೆ. ಇದು ಕೂಡ 19 ರೂಪಾಯಿಗೆ ಒಂದು ಕೆಜಿ, 19 ರೂಪೀಸ್ಗೆ ಒಂದು ಕೆಜಿ, 1900 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್. 1900 ರೂಪೀಸ್ ಒಂದು ಕ್ವಿಂಟಲ್ ನಿಮಗಿದು ಸಿಗ್ತಾ ಇದೆ. ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆಯೇ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೂ ಕೂಡ ಬರಬಹುದು. ಇದು 20 ರೂಪಾಯಿ ಕೆಜಿ ಇದೆ. ಇದು ಒಂದು ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ಈ ಈರುಳ್ಳಿನ ನೀವು ಗಮನಿಸಬಹುದು. ಫ್ರೆಶ್ ಆಗಿದೆ, ಬಿಗ್ ಸೈಜಲ್ಲಿದೆ, ರೌಂಡ್ ಶೇಪಲ್ಲಿದೆ, ಡಬಲ್ ಪತ್ತಿ ಇದೆ, ಡ್ಯಾಮೇಜ್ ಇಲ್ಲ. 20 ರೂಪಾಯಿಗೆ ಒಂದು ಕೆಜಿ ಈರುಳ್ಳಿ ಸಿಗ್ತಾ ಇದೆ. ಇದು ಒಂದು ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ನೋಡಬಹುದು ಈ ಎಲ್ಲ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಒಂದೊಳ್ಳೆ ರೇಟ್ ಇದೆ. ನೋಡಬಹುದು ಇದು ಕೂಡ 20 ರೂಪಾಯಿಗೆ ಕೆಜಿ ಇದೆ. ಒಂದು ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ. ರೈತರು ವಿಡಿಯೋ ನೋಡ್ತಾ ಇರುವಂತಹ ರೈತರು ನೀವು ಬೆಳೆದಿರುವಂತಹ ಬೆಳೆನ ಈ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ಈ ಎಲ್ಲ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದವಾಗ ನಿಮ್ಗೊಂದು ಒಳ್ಳೆ ರೇಟು ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಹಾಗೆಯೇ ರೈತರು ಯಾವುದೇ ಊರಲ್ಲಿದ್ದರೂ ಪರವಾಗಿಲ್ಲ, ಎಷ್ಟೇ ಹಳ್ಳಿಲಿದ್ರೂ ಪರವಾಗಿಲ್ಲ, ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಒಂದೊಳ್ಳೆ ರೇಟ್ ಸಿಗುತ್ತೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಅಪ್ಡೇಟ್ ಆಗಿತ್ತು. ನೋಡಬಹುದು ನೀವು ನಿಮಗೆ 10 ರೂಪಾಯಿ 11 ರೂಪಾಯಿಂದ ಶುರುವಾಗಿರೋ 20-21 ರೂಪಾಯಿ ತನಕ ಟಾಪ್ ರೇಟ್ ನಡೀತಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೋಡಿಬಿಟ್ಟು ಇವತ್ತಿನ ಮಾರ್ಕೆಟ್ಗೆ ನೀವು ಬಂದವಾಗ ಕೊಂಡ್ಕೊಳ್ಬಹುದು. ಗ್ರಾಹಕರಾಗಿದ್ದರೆ, ರೈತರಾಗಿದ್ದರೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ಇದಾಗಿದೆ, ನೀವು ಚೆಕ್ ಮಾಡಬಹುದು. ಸೊ ನೆಕ್ಸ್ಟು ನೀವು ಮಂಡೇ ಬರಬೇಕಾದ್ರೆ ಇವತ್ತಿನ ರೇಟ್ ತಿಳ್ಕೊಂಡ್ರೆ ಮಂಡೇ ನಿಮಗೆ ನೀವು ಬೆಳೆದಿರುವಂತಹ ಬೆಳೆ ಯಾವ ರೇಟಲ್ಲಿ ಹೋಗುತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಹಾಗೆಯೇ ನೀವು ರೈತರು ಬೆಳೆದಿರುವಂಥ ಬೆಳೆನ ವಿಡಿಯೋ ಮೂಲಕ ಕಳಿಸ್ಕೊಡಿ. ಸೊ ನಾವು ಚೆಕ್ ಮಾಡಿಬಿಟ್ಟು ಯಾವ ರೇಟಿಗೆ ಹೋಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ.
ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 49,381 ಬ್ಯಾಗ್ಸ್ ಬಂದಿದೆ ಆ್ಯಂಡ್ 162 ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಒಂದು 2 ಡೇಸಿಂದ ನೀವು ಗಮನಿಸ್ಬೋದು, ನಿನ್ನೆನೂ ಅಷ್ಟೇ 50 ಮೇಲೆ ಇತ್ತು ಬ್ಯಾಗ್ಸು, ಇವತ್ತು 49 ಬಂದಿದೆ ಬ್ಯಾಗ್ಸು. ಅಂದರೆ ಈ ರೀತಿ ಜಾಸ್ತಿ ಬಂದಂಗೂ ರೇಟು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಬಹುದು, ರೈತರಿಗೆ ನಾನು ಮೇಯ್ನಾಗಿ ಹೇಳ್ತಾ ಇರೋದು, ರೇಟನ್ನು ನೀವು ಗಮನಿಸ್ಕೊಂಡು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕಾಗತ್ತೆ. ನೀವು ಬೆಳೆದಿರುವಂತಹ ಬೆಳೆ ರೆಡಿ ಇದ್ದು ಇವತ್ತು ನಾಳೆ ಅಥವಾ 1 ವೀಕಲ್ಲಿ ಕೊಡಬೇಕು ಅನ್ನೋರು ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ವೆಹಿಕಲ್ ಇಲ್ಲ ಅಂದ್ರೂ ಕೂಡ ಕಳಿಸ್ಕೊಡ್ತೀವಿ. ಹಾಗೆಯೇ ನಿಮಗೆ ಇಲ್ಲಿ ಗೇಟ್ ಪಾಸ್ ಕೂಡ ಸಿಗುತ್ತೆ, ಅಂಗಡಿ ಕೂಡ ಇರುತ್ತೆ. ನಿಮಗೆ ಕಾಂಟ್ಯಾಕ್ಟ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ, ಅದು 390 ಬ್ಯಾಗ್ಸ್ ಬಂದಿದೆ. ಆ ಈರುಳ್ಳಿಗೆ 1,000 ರೂಪಾಯಿಂದ 1,550 ರೂಪಾಯಿ ತನಕ ಹೋಗಿದೆ. ಇವಾಗ ನಾವು ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಆಗಿದೆ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ. ಎಕ್ಸ್ಟ್ರಾ ಸೂಪರ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1,600 ರೂಪಾಯಿ ತನಕ ಹೋಗಿದೆ. ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 1,400 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಮಿಕ್ಸು ತಂದಿರುವಂತಹ ಎಲ್ಲ ಈರುಳ್ಳಿಗೂ 500 ರೂಪಾಯಿಂದ 1,000 ರೂಪಾಯಿ ತನಕ ಹೋಗಿದೆ. ಅದರಲ್ಲಿ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನೋಡೋದಾದರೆ, ಎಕ್ಸ್ಟ್ರಾ ಸೂಪರ್ ಸೈಜು 80 mm ಇದ್ದಲ್ಲಿ 1,900 ರೂಪಾಯಿ ತನಕ ನಡೀತಿದೆ. ಅಂದರೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1,700 ರೂಪಾಯಿಂದ 1,800 ರೂಪಾಯಿ ತನಕ ನಡೀತಿದೆ. ಮುಕ್ಕಾಲು 1,300 ರೂಪಾಯಿಂದ 1,700 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮೀಡಿಯಮು 1,300 ರೂಪಾಯಿಂದ 1,500 ರೂಪಾಯಿ ತನಕ ನಡೀತಿದೆ. ಗೋಲ್ಟಾ 1,000 ರೂಪಾಯಿಂದ 1,200 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 500 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಹಾಗೆ ಜೋಡಿ ಚಾಪೆ ಡೀರರ್ಗೆ 500 ರೂಪಾಯಿಂದ 1,000 ರೂಪಾಯಿ ತನಕ ನಡೀತಿದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1,500 ರೂಪಾಯಿಂದ 1,600 ರೂಪಾಯಿ ತನಕ ನಡೀತಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ಸೈಜ್ ವೈಸ್ ರೇಟ್ ಆಗಿದೆ. ಸೊ ಚೆಕ್ ಮಾಡಿದ್ರಿ ಅಂತ ಹೇಳಿ ಭಾವಿಸ್ತೀನಿ. ನಿಮಗೆ ಯಾವುದ್ರ ಬಗ್ಗೆನಾದರೂ ಡೌಟ್ ಇದ್ದರೆ ರೈತರೇ ಆಗಿರ್ಬೋದು ಅಥವಾ ಗ್ರಾಹಕರೇ ಆಗಿರ್ಬೋದು, ನೀವು ಡೈರೆಕ್ಟಾಗಿ ಕಾಲ್ ಮಾಡಬಹುದು. ಇಲ್ಲಾಂದರೆ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ, ನಿಮ್ಮ ಡೌಟನ್ನು ಕೇಳಬಹುದು. ಹಾಗೆಯೇ ಕಮೆಂಟ್ ಮೂಲಕ ನಿಮಗೆ ಏನು ಅನಿಸುತ್ತೆ ವಿಡಿಯೋ ನೋಡಿದ ತಕ್ಷಣವೇ ಅದನ್ನು ಕೂಡ ನೀವು ಕಮೆಂಟ್ ಮೂಲಕ ಕೇಳಿ ನಾವು ರಿಪ್ಲೈ ಕೂಡ ಮಾಡ್ತೀವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇನ್ನು ನಿಮ್ಮ ಭೇಟಿ ಸೋಮವಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.